ವಿಮೋಚನ ಕಾಂಡ ಅಧ್ಯಾಯ 36. ಬೆಚಲೇಲನು ಒಹೋಲಿಯಾಬನು ಎಲ್ಲವನ್ನು ಯೆಹೋವನು ಆಜ್ಞಾಪಿಸಿದ ಪ್ರಕಾರವೇ ಮಾಡುವರು. ಮತ್ತು ಬೇರೆ ಜಾಣರೆಲ್ಲರೂ, ಅಂದರೆ ಯೆಹೋವನಿಂದ ಜ್ಞಾನ ವಿವೇಕಗಳನ್ನು ಹೊಂದಿ ದೇವಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೋಸ್ಕರ ಬೇಕಾದ ಸಕಲ ವಿಧವಾದ ವಸ್ತುಗಳನ್ನು ಮಾಡುವ ಕ್ರಮ ತಿಳಿದಿರುವವರು ಅವರೊಂದಿಗೆ ಕೆಲಸ ಮಾಡುವರು ಅಂದನು. ಬೆಚಲೇಲನನ್ನು, ಒಹೋಲಿಯಾಬನನ್ನು ಮತ್ತು ಯಾರಾರ ಹೃದಯದಲ್ಲಿ ಯೆಹೋವನು ಜ್ಞಾನವನ್ನು ಇಟ್ಟಿದ್ದನೋ, ಯಾರನ್ನು ಈ ಕೆಲಸ ಮಾಡುವುದಕ್ಕೆ ಹೃದಯ ಪ್ರೇರಿಸಿತೋ ಆ ಜಾಣರೆಲ್ಲರನ್ನೂ ಮೋಶೆ ತನ್ನ ಹತ್ತಿರಕ್ಕೆ ಕರೆಸಿದನು. ಅವರು ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೆ ಇಸ್ರಾಯೇಲ್ಯರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಶೆಯ ಕೈಯಿಂದ ತೆಗೆದುಕೊಂಡರು. ಇಸ್ರಾಯೇಲ್ಯರು ಪ್ರತಿದಿನದ ಹೊತ್ತಾರೆಯಲ್ಲಿ ಮೋಶೆಯ ಬಳಿಗೆ ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಿದ್ದರು. ಆಗ ದೇವಮಂದಿರದ ಕೆಲಸವನ್ನು ನಡೆಸುತ್ತಿದ್ದ ಆ ಜಾಣರೆಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಮೋಶೆಯ ಬಳಿಗೆ ಬಂದು ಅವನಿಗೆ, ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದ್ದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆಂದು ಹೇಳಲಾಗಿ, ಮೋಶೆ, ದೇವಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ಕೆಲಸವನ್ನೆಲ್ಲ ಮಾಡುವುದಕ್ಕೆ ಸಾಕಾಗುವುದಕ್ಕಿಂತಲೂ ಹೆಚ್ಚಾದ ಸಾಮಗ್ರಿ ಇತ್ತು. ಆ ಕೆಲಸದವರಲ್ಲಿದ್ದ ಜಾಣರೆಲ್ಲರೂ ಹೊಸೆದ ನಾರಿನ 10 ತಾನು ಬಟ್ಟೆಗಳಿಂದ ಗುಡಾರವನ್ನು ಮಾಡಿ ಆ ಬಟ್ಟೆಗಳಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಮಾಡಿದರು. ಪ್ರತಿಯೊಂದು ಬಟ್ಟೆಯು 28 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇತ್ತು. ಎಲ್ಲ ಬಟ್ಟೆಗಳು ಒಂದೇ ಅಳತೆಯಾಗಿದ್ದವು. 5 ಬಟ್ಟೆಗಳನ್ನು ಒಂದೊಂದಾಗಿ ಜೋಡಿಸಿದರು. ಈ 2 ಜೋಡಣೆಗಳಲ್ಲಿ ಒಂದೊಂದರ ಕೊನೆ ಬಟ್ಟೆಯ ಅಂಚಿನಲ್ಲಿ ನೀಲಿ ದಾರದಿಂದ ಕುಣಿಕೆಗಳನ್ನು ಮಾಡಿದರು. ಆ ಕುಣಿಕೆಗಳನ್ನು 50 ಮೇರೆಗೆ ಒಂದಕ್ಕೊಂದು ಎದುರಾಗಿ ಇರಿಸಿದರು. ಅದಲ್ಲದೆ 50 ಚಿನ್ನದ ಕೊಂಡಿಗಳನ್ನು ಮಾಡಿ ಆ ಬಟ್ಟೆಗಳನ್ನು ಒಂದಕ್ಕೊಂದು ಕೂಡಿಸಿದರು. ಹೀಗೆ ಒಂದೇ ಗುಡಾರ ಆಯಿತು. ಈ ಗುಡಾರದ ಮೇಲೆ ಹೊದಿಸುವುದಕ್ಕಾಗಿ ಆಡು ಕೂದಲಿನ 11 ತಾನು ಬಟ್ಟೆಗಳಿಂದ ಆ ಗುಡಾರಕ್ಕೆ ಮೇಲಣ ಡೇರೆಯನ್ನು ಮಾಡಿದರು. ಒಂದೊಂದು ಬಟ್ಟೆಯು 30 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇತ್ತು. ಎಲ್ಲ ಬಟ್ಟೆಗಳು ಒಂದೇ ಅಳತೆಯಾಗಿದ್ದವು. 5 ಬಟ್ಟೆಗಳನ್ನು ಒಂದಾಗಿ ಜೋಡಿಸಿ ಮಿಕ್ಕ 6 ಬಟ್ಟೆಗಳನ್ನು ಒಂದಾಗಿ ಜೋಡಿಸಿದರು. ಒಂದೊಂದರ ಕೊನೆ ಬಟ್ಟೆಯ ಅಂಚಿನಲ್ಲಿ 50 ಕುಣಿಕೆಗಳನ್ನು ಮಾಡಿದರು. ಒಂದೇ ಡೇರೆ ಆಗುವಂತೆ ಸಮಸ್ತವನ್ನು ಕೂಡಿಸುವುದಕ್ಕಾಗಿ ತಾಮ್ರದ 50 ಕೊಂಡಿಗಳನ್ನು ಮಾಡಿದರು. ಅದಲ್ಲದೆ ಹದ ಮಾಡಿರುವ ಕುರಿದೊಗಲುಗಳಿಂದ ಒಂದು ಮೇಲ್ಹೊದಿಕೆಯನ್ನು, ಕಡಲು ಹಂದಿಯ ತೊಗಲುಗಳಿಂದ ಮತ್ತೊಂದು ಮೇಲ್ಹೊದಿಕೆಯನ್ನು ಮಾಡಿದರು. ಗುಡಾರಕ್ಕೆ ಚೌಕಟ್ಟುಗಳನ್ನು ಜಾಲಿ ಮರದಿಂದ ಮಾಡಿದರು. ಪ್ರತಿಯೊಂದು ಚೌಕಟ್ಟು 10 ಮೊಳ ಉದ್ದವಾಗಿಯೂ 1.5 ಮೊಳ ಅಗಲವಾಗಿಯೂ ಇತ್ತು. ಪ್ರತಿಯೊಂದು ಚೌಕಟ್ಟು ಅಡ್ಡಪಟ್ಟಿಗಳಿಂದ ಜೋಡಿಸಲ್ಪಟ್ಟ 2 ನಿಲುವು ಪಟ್ಟಿಗಳುಳ್ಳದ್ದಾಗಿತ್ತು. ಗುಡಾರದ ಎಲ್ಲ ಚೌಕಟ್ಟುಗಳನ್ನು ಹಾಗೆ ಮಾಡಿದರು. ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ 20 ಚೌಕಟ್ಟುಗಳನ್ನು ಮಾಡಿದರು. 40 ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಮಾಡಿ ಆ 20 ಚೌಕಟ್ಟುಗಳ ಕೆಳಗೆ ಇಟ್ಟರು. ಒಂದೊಂದು ಚೌಕಟ್ಟಿನಲ್ಲಿರುವ 2 ನಿಲುವು ಪಟ್ಟಿಗಳ ಕೆಳಗೆ ಒಂದೊಂದು ಗದ್ದಿಗೆ ಕಲ್ಲನ್ನು ಇಟ್ಟರು. ಹಾಗೆಯೇ ಗುಡಾರದ ಉತ್ತರ ದಿಕ್ಕಿನಲ್ಲಿ 20 ಚೌಕಟ್ಟುಗಳನ್ನು ಮತ್ತು ಪ್ರತಿಯೊಂದು ಚೌಕಟ್ಟಿಗೆ 2 ಗದ್ದಿಗೆ ಕಲ್ಲುಗಳ ಮೇರೆಗೆ 40 ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಮಾಡಿದರು. ಗುಡಾರದ ಹಿಂಭಾಗಕ್ಕೆ, ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ 6 ಚೌಕಟ್ಟುಗಳನ್ನು ಮಾಡಿದರು. ಗುಡಾರದ ಹಿಂಭಾಗದ 2 ಮೂಲೆಗಳಿಗೆ ಬೇರೆ 2 ಚೌಕಟ್ಟುಗಳನ್ನು ಮಾಡಿದರು. ಅವು ಬುಡದಿಂದ ತುದಿಯವರೆಗೂ, ಅಂದರೆ ಮೊದಲನೆಯ ಬಳೆಯ ತನಕ ಜೋಡಿಸಿದ್ದವು. ಹಾಗೆ 2 ಮೂಲೆಗಳಿಗೂ ಮಾಡಿದರು. ಹೀಗೆ 8 ಚೌಕಟ್ಟುಗಳು ಮತ್ತು ಪ್ರತಿಯೊಂದು ಚೌಕಟ್ಟಿಗೆ 2 ಬೆಳ್ಳಿಯ ಗದ್ದಿಗೆ ಕಲ್ಲುಗಳು, ಅಂತೂ 16 ಗದ್ದಿಗೆ ಕಲ್ಲುಗಳು ಇದ್ದವು. ಜಾಲಿ ಮರದಿಂದ ಅಗುಳಿಗಳನ್ನು ಮಾಡಿದರು. ಗುಡಾರದ 2 ಕಡೆಗಳ ಚೌಕಟ್ಟುಗಳಿಗೂ ಅದರ ಹಿಂದುಗಡೆಯ, ಅಂದರೆ ಪಶ್ಚಿಮ ಕಡೆಯ ಚೌಕಟ್ಟುಗಳಿಗೂ 5 ಅಗುಳಿಗಳನ್ನು ಮಾಡಿದರು. ಚೌಕಟ್ಟುಗಳ ನಟ್ಟ ನಡುವೆಯಲ್ಲಿರುವ ಅಗುಳಿಯು
ಒಂದು ಕೊನೆಯಿಂದ ಮತ್ತೊಂದು ಕೊನೆಯವರೆಗೂ ಮುಟ್ಟುವಂತೆ ಮಾಡಿದರು. ಆ ಚೌಕಟ್ಟುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಿ ಅವುಗಳಲ್ಲಿ ಆ ಅಗುಳಿಗಳಿಗಾಗಿ ಚಿನ್ನದ ಬಳೆಗಳನ್ನು ಮಾಡಿಸಿದರು. ಆ ಅಗುಳಿಗಳನ್ನು ಚಿನ್ನದ ತಗಡುಗಳಿಂದ ಹೊದಿಸಿದರು. ಹುರಿನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತ ವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿ ಒಂದು ತೆರೆಯನ್ನು ಮಾಡಿದರು. ಅದಕ್ಕೆ ಜಾಲಿ ಮರದಿಂದ 4 ಕಂಬಗಳನ್ನು ಮಾಡಿ ಚಿನ್ನದ ತಗಡುಗಳನ್ನು ಹೊದಿಸಿದರು. ಅವುಗಳಿಗೆ ಚಿನ್ನದ ಕೊಂಡಿಗಳನ್ನು ಮಾಡಿ 4 ಬೆಳ್ಳಿಯ ಗದ್ದಿಗೆ ಕಲ್ಲುಗಳನ್ನು ಎರಕ ಹೊಯ್ಯಿಸಿದರು. ಡೇರೆಯ ಬಾಗಿಲಿಗೆ ಹುರಿನಾರಿನ ಬಟ್ಟೆಯಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ವಿಚಿತ್ರವಾಗಿ ಕಸೂತಿ ಹಾಕಿ ಪರದೆಯನ್ನು ಮಾಡಿದರು. ಆ ಪರದೆ ತೂಗಿಸುವುದಕ್ಕಾಗಿ 5 ಕಂಬಗಳನ್ನು, ಅವುಗಳ ಕೊಂಡಿಗಳನ್ನು ಮಾಡಿ ಅವುಗಳ ಬೋದಿಗೆಗಳಿಗೂ ಕಟ್ಟುಗಳಿಗೂ ಚಿನ್ನದ ತಗಡುಗಳನ್ನು ಹೊದಿಸಿದರು. ಅವುಗಳ 5 ಗದ್ದಿಗೆ ಕಲ್ಲುಗಳನ್ನು ತಾಮ್ರದಿಂದ ಮಾಡಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಕಾರ್ಯಕ್ರಮದ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಬಯಸ್ತೇವೆ. ಇಂದಿನ ನಮ್ಮ ಅಧ್ಯಯನ ವಿಮೋಚನಕಾಂಡ, ದ ಬುಕ್ ಆಫ್ ಎಕ್ಸಡಸ್, 36ನೇ ಅಧ್ಯಾಯ, ಚಾಪ್ಟರ್ 36. ಈ ಪುಸ್ತಕವನ್ನು, ವಿಮೋಚನಕಾಂಡ ಪುಸ್ತಕವನ್ನು ನಾವು ಒಂದೊಂದು ಅಧ್ಯಾಯವಾಗಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಮತ್ತು ವಿಮೋಚನಕಾಂಡ ಅಂತ ಹೇಳಿಬಿಟ್ಟು ನೋಡುವಾಗ ಹೊರಡೋಣವು ಅಥವಾ ಹೊರಟು ಹೋಗುವಿಕೆ, ದೇವರ ಒಂದು ಬಿಡುಗಡೆಯನ್ನು ಐಗುಪ್ತ ದೇಶದಿಂದ ಹೊಂದಿದವರಾಗಿ ದೇವಜನರು ಹೊರಟಿದ್ದರು. ಹೊರಡುವಾಗ ಅನೇಕ ಚಾಲೆಂಜಸ್, ಸವಾಲುಗಳು, ಅನೇಕ ಅದ್ಭುತಗಳು, ದೇವರ ಸನ್ನಿಧಾನ, ದೇವರ ನಾಯಕರುಗಳು ಅವರೊಂದಿಗೆ ಇದ್ದರು ಮತ್ತು ಆ ಯಾತ್ರೆಯನ್ನು ಅವರು ತೊಡಗಿದರು. ಸುಮಾರು 400 ವರ್ಷಗಳು ಫರೋಹನ ಒಂದು ಬಂಧನದಲ್ಲಿ ಅವರು ಇದ್ದರು. ದೇವರು ಸರಣಿ ಅದ್ಭುತಗಳನ್ನು ಅವರಿಗೋಸ್ಕರವಾಗಿ ಮಾಡಿ ಅವರನ್ನು ಬಿಡಿಸಿ, ತನ್ನ ಬಾಹುಬಲದಿಂದ ಅವರನ್ನು ಬಿಡಿಸಿ ನಡೆಸಿಕೊಂಡು ಹೋಗ್ತಾ ಇರುವಂಥ ವೇಳೆಯಲ್ಲಿ ನೀವು ಯಾತ್ರೆ ಮಾಡುವಾಗ ದೇವರ ವಾಕ್ಯ ಕೂಡ ಅಗತ್ಯ ಎಂಬುದಾಗಿ ಕೆಲವು ದೇವರ ಪ್ರಕಟಣೆಗಳನ್ನು ಭಕ್ತನಾದ ಮೋಶೆ ಸಾಮಾನ್ಯವಾಗಿ ಅಲ್ಲ, ಶ್ರಮಪಟ್ಟು ಕಾದಿದ್ದು, ಅಗತ್ಯ ವಸ್ತುಗಳಾಗಿರುವ ಊಟ, ನೀರು ಸಹ ಬಿಟ್ಟು ದೇವರಿಂದ ಸಂದೇಶವನ್ನು ಪಡ್ಕೊಂಡು ದೇವಜನರಿಗೆ ಪಾಸ್ ಮಾಡುವಂಥ ಒಂದು ಘಟನೆಯನ್ನು ನಾವು ವಿಮೋಚನಕಾಂಡ ಪುಸ್ತಕದಲ್ಲಿ ನೋಡ್ತೇವೆ. ಮತ್ತು 36ನೇ ಅಧ್ಯಾಯ ವಿಮೋಚನಕಾಂಡ, ಬುಕ್ ಆಫ್ ಎಕ್ಸಡಸ್, ಚಾಪ್ಟರ್ 36, ಅದರಲ್ಲಿ 2 ವ್ಯಕ್ತಿಗಳ ಬಗ್ಗೆ ಮೋಶೆ ಇಸ್ರಾಯೇಲರಿಗೆ ಹೈಲೈಟ್ ಮಾಡುವಂಥದ್ದನ್ನು ಗಮನಿಸಬಹುದು. ಒಬ್ಬನು ಬೆಚಲೇಲನು ಅಂದರೆ ದೇವರ ನೆರಳಾಗಿರುವ ಆತನು, ದೇವರ ನೆರಳನ್ನು ಹೊಂದಿದವನು, ದೇವರ ಪ್ರೊಟೆಕ್ಷನನ್ನು, ಸಂರಕ್ಷಣೆಯನ್ನು ಹೊಂದಿದ ಒಬ್ಬ ವ್ಯಕ್ತಿ. ಮತ್ತು ಒಹೋಲಿಯಾಬನು ಅಂತ ಇನ್ನೊಬ್ಬನು, ಅವನು ದೇವರ ಅಥವಾ ತಂದೆಯ ಗುಡಾರವನ್ನು ಹೊಂದಿದವನು, ಅಥವಾ ತಂದೆಗೋಸ್ಕರ ಒಂದು ಗುಡಾರ ಮಾಡಬೇಕೆಂಬಂಥ ಹೆಸರಿನ ಅರ್ಥವನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದನು. ಯಾವ್ಯಾವ ವ್ಯಕ್ತಿಗೆ ದೇವರ ನೆರಳಾಗಿ ಇರ್ತಾರೋ, ಯಾವ್ಯಾವ ವ್ಯಕ್ತಿ ದೇವರಿಗಾಗಿ ಒಂದು ಮನೆ ಕಟ್ಟಬೇಕು, ಬಿಡಾರವನ್ನು ಕಟ್ಟಬೇಕು, ದೇವರ ನಿವಾಸ ಸ್ಥಾನವನ್ನು ದೇವರಿಗಾಗಿ ಏನಾದರೂ ಮಾಡಬೇಕು ಎಂಬಂಥ ಬಯಕೆ, ಲವಲವಿಕೆ ಹೊಂದಿದ ವ್ಯಕ್ತಿ ದೇವರಿಗಾಗಿ ಏನಾದರೂ ಮಾಡುವುದಕ್ಕೆ ಸಾಧ್ಯ. ಅದನ್ನೇ ಮೊದಲನೇ ವಚನದಲ್ಲಿ ದೇವರು ಅವರಿಗೆ ಈ 2 ವ್ಯಕ್ತಿಗಳಿಗೆ, ಒಬ್ಬರಿಗಿಂತಲೂ 2 ಲೇಸು, 2 ವ್ಯಕ್ತಿಗಳಿಗೆ ಜ್ಞಾನ, ವಿವೇಕ ಇವುಗಳನ್ನು ಕೊಡುವಾಗ
ದೇವ ಮಂದಿರವನ್ನು ನಿರ್ಮಿಸುವ ಕೆಲಸ ಅವರು ಮಾಡಿದರು ಎಂಬುದಾಗಿ ನಾವು ನೋಡ್ತೀವಿ. ದೇವರು ನಮಗೆ ಕೊಡುವಂಥ ಜ್ಞಾನ, ತಿಳುವಳಿಕೆ, ವಿವೇಕ, ಯಾಕೆ ದೇವರ ಆತ್ಮನನ್ನೇ ದೇವರು ಕೊಡುವಂಥ ಉದ್ದೇಶ ಕೂಡ ಮೊದಲು ನಾವು ದೇವರ ಆಲಯವಾಗಿರಬೇಕು, ಅನಂತರ ನಮ್ಮಿಂದಾದಷ್ಟು ದೇವರ ಸಭೆಯಾಗಿರುವ ಆಲಯವನ್ನು ಕಟ್ಟುವವರಾಗಿರಬೇಕೆಂಬುದು ದೇವರ ಮಹಾ ಉದ್ದೇಶ, ದೇವರ ಮಹಾ ಆದೇಶ ಕೂಡ ಆಗಿರ್ತದೆ. ಸರಿ, ಈ ಇಬ್ಬರು ವ್ಯಕ್ತಿಗಳು ಅವರ ಹೃದಯದಲ್ಲಿ ದೇವರು ಜ್ಞಾನವನ್ನು ಇಟ್ಟಿದ್ದನು. ಅವರು ಆ ಕೆಲಸವನ್ನು ಮಾಡುವುದಕ್ಕೆ ಮೋಶೆಯ ಹತ್ತಿರಕ್ಕೆ ಬಂದರು. ಮೋಶೆ ತನ್ನ ಹತ್ತಿರಕ್ಕೆ ಅಂಥವ್ರನ್ನ ಕರೆಸಿದನು. ಅದನ್ನು 36ನೇ ಅಧ್ಯಾಯ ವಿಮೋಚನ ಕಾಂಡ ಮತ್ತು 2ನೇ ವಚನದಲ್ಲಿ ನೋಡ್ತೀವಿ ನಾವು. ದೇವರು ಈಗ ನೋಡಿ, ಒಂದು ಗ್ರ್ಯಾಪ್ ಅಥವಾ ಒಂದು ಚಿತ್ರ ನಾವು ತೆಗೆದುಕೊಳ್ಳೋದಾದರೆ ದೇವರು, ಮೋಶೆ, ಅನಂತರ ಸಹಾಯ ಮಾಡುವ, ಸಭೆಯನ್ನು ಕಟ್ಟುವ ತಲಾಂತನ್ನು ಹೊಂದಿದ ವ್ಯಕ್ತಿಗಳು. ಆಗ ದೇವರವರ ಹೃದಯಗಳನ್ನು ಪ್ರೇರಿಸುವಾಗ ಅಂಥವರನ್ನು ಮೋಶೆ ನಾಯಕನು ಗ್ರಹಿಸಿ ಪತ್ತೆ ಹಚ್ಚಿ ಗುರುತು ಹಿಡಿದು ಅವರನ್ನು ಕರೆಯುವಂಥದ್ದು. ಸಭೆಗಳಲ್ಲಿ ಈ ರೀತಿಯಾಗಿ ಆಗೋದಾದರೆ ಹೊಸ ಒಡಂಬಡಿಕೆ ಸಭೆಯಲ್ಲಿ ಕೂಡ ಈ ಒಂದು ಮಾದರಿಯನ್ನು ಅನುಸರಿಸ್ಬೋದು. ದೇವರು ನಾಯಕನು, ಸಾಮಾನ್ಯ ಜನರು ಅಥವಾ ತಲಾಂತವನ್ನು ಹೊಂದಿದವರು, ಪೀಪಲ್ ಹೂ ಆರ್ ಟ್ಯಾಲೆಂಟೆಡ್ ಆರ್ ಗಿಫ್ಟೆಡ್, ಅವಾಗೇನಾಗ್ತದೆ, ಒಟ್ಟಾಗಿ ಸೇರಿ ದೇವರ ಮಂದಿರವನ್ನು, ದೇವರ ಆಲಯವನ್ನು, ದೇವರ ಸಭೆಯನ್ನು ಕಟ್ಟುವುದಕ್ಕೆ ಆಸ್ಪದವಾದೀತು. ಮೋಶೆಯ ಕೈಯಿಂದ ತೆಗೆದುಕೊಂಡರು ಮತ್ತು ಕಾಣಿಕೆಗಳನ್ನು ಇಸ್ರಾಯೇಲರು ಪ್ರತಿದಿನ ಹೊತ್ತಾರೆಯಲ್ಲಿ ಏನು ಮಾಡ್ತಾಯಿದ್ರು, ಅವರು ಬಂದು ಹೆಚ್ಚು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡ್ತಾಯಿದ್ರು. ಅಂದರೆ ಕಾಣಿಕೆ ಕೊಡಲಿಕ್ಕೆ ಕ್ಯೂ. ಕೆಲವು ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಒಂದು ಕಡೆಗೆ ಹೋಗಿದ್ದಾಗ ಒಂದು ದೊಡ್ಡ ಗುಂಪು ಒಂದು ಸಭೆಯ ಆರಾಧನಾ ಕೂಟದಲ್ಲಿ ದೊಡ್ಡ ಗುಂಪಿನವರು ಸಾಲಾಗಿ ಕಿಕ್ಕಿರಿದು ನಿಂತರು. ನನಗೆ ಅರ್ಥವಾಗಲಿಲ್ಲ. ಪ್ರಥಮ ಬಾರಿಯಾಗಿ ಹತ್ರ ಒಂದು 400 ಜನ ಇದ್ದಿರ್ಬೋದೇನೋ. ನಾನು ಪಕ್ಕದಲ್ಲಿದ್ದವ್ರಿಗೆ ಯಾಕೆ ಅಷ್ಟೊಂದು ಜನರು ಅಲ್ಲಿ ಕಿಕ್ಕಿರಿದು ನಿಂತಿದ್ದಾರೆ ಏನಂದರೆ, ಇಲ್ಲ ಅವರು ಸಾಕ್ಷಿ ಹೇಳಬೇಕಂತ ಹೇಳ್ಬಿಟ್ಟು ಆ ರೀತಿಯಾಗಿ ಕ್ಯೂನಲ್ಲಿ ಬಂದು ನಿಂತಿದ್ದಾರೆ. ನಾನು ಮುಂದೆ ತಾನು ಮುಂದೆ ಎಂಬುದಾಗಿ ಸಾಕ್ಷಿ ಹೇಳೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ಬಂದರು ಎಂಬುದಾಗಿ ಅವರು ಹೇಳಿದರು. ಅದನ್ನು ಕೇಳಿ ನನಗೆ ಸಂತೋಷವಾಯಿತು. ಇಲ್ಲಿ ಕೂಡ ಒಂದು ದೊಡ್ಡ ಕ್ಯೂ ಇತ್ತು. ಯಾಕೆ ಅಂತ ಹೇಳಿದ್ರೆ, ದೇವರಿಗಾಗಿ ಕೊಡಬೇಕು, ಕಾಣಿಕೆ ಕೊಡಬೇಕು ಎಂಬಂಥ ಕಾರಣಕ್ಕಾಗಿ. ಏನು, ದೇವ ಮಂದಿರದ ಕೆಲಸವನ್ನು ಜಾಣರು ಬಂದು ನಡೆಸಿದರು ಮತ್ತು ಯೆಹೋವನ ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದಕ್ಕಿಂತಲೂ 5ನೇ ವಚನ, ಇದು ಭಾಳ ಇಂಟ್ರೆಸ್ಟಿಂಗ್, ಇದು ಭಾಳ ಕುತೂಹಲಕಾರಿಯಾದಂಥ ಒಂದು ವಿಷಯ. ವಿಮೋಚನ ಕಾಂಡ 36 5ನೇ ವಚನದಲ್ಲಿ ಯೆಹೋವನು ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾದದ್ದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿದ್ದರು. ವಾವ್! ಇಷ್ಟು ಬೇಕು ಅಂತ ದೇವರೇ ಹೇಳಿದಾಗ ಅದಕ್ಕಿಂತಲೂ ಜಾಸ್ತಿ ತಗೊಂಡು ಬಂದ್ರಂತೆ. ಹೆಚ್ಚಾಗಿ ಜನರು, ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿರುತ್ತಾರೆ ಎಂದು ಹೇಳಲಾಗಿ ಮೋಶೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ 6ನೇ ವಚನದಲ್ಲಿ. ಭಾಳ ವಿಚಿತ್ರವಾದದ್ದು ಗಮನಿಸಿ. ಏನಂದರೆ, ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ಸಾಮಾನ್ಯವಾಗಿ ಕಾಣಿಕೆಗಳನ್ನು ಸಲ್ಲಿಸಿಬಿಟ್ಟರು ಅಂತ ನಾವು ನೋಡ್ತೀವಿ, ಆದರೆ ಇಲ್ಲಿ ನಿಲ್ಲಿಸಿಬಿಟ್ಟರು ಅಂತ ನಾವು ನೋಡಲ್ಲ. ಆದರೆ ಅಂಥ ಒಂದು ರಿವೈವಲ್, ಅಂಥ ಒಂದು ಭಕ್ತಿ ಸಂಜೀವನ, ಅಂಥ ಒಂದು ನಾಯಕತ್ವ, ಅಂಥ ಒಂದು ದೈವ ಪ್ರೇರಣೆ ಸಭೆಯಲ್ಲಿ ಕಾಣಿಕೆ ಕೊಡೋದು ಸ್ಟಾಪ್, ನಿಲ್ಲಿಸ್ಬಿಡ್ರಿ ಕಾಣಿಕೆ ಕೊಡೋದು ಎಂಬುದಾಗಿ ಒಂದು ಆರ್ಡರ್ ಭಕ್ತನಾದಂಥ ಮೋಶೆ ಹೇಳಿದ್ದನ್ನು ನಾವು ನೋಡ್ತೇವೆ.
ಕೆಲಸವನ್ನೆಲ್ಲ ಮಾಡುವುದಕ್ಕೆ ಸಾಕಾಗುವುದಕ್ಕಿಂತಲೂ ಹೆಚ್ಚಾದ ಸಾಮಗ್ರಿ ಇತ್ತು. ಭಾಳ ಸಂತೋಷ. ಯಾಕಂತೇಳಿದರೆ ದೇವರು ಕಾರ್ಯ ಮಾಡುವಾಗ ಇಂಥ ಘಟನೆಗಳು ಸಾಧ್ಯ. ಆ ರೀತಿಯಾಗಿ ಕೆಲವು ಸಾಕ್ಷಿಗಳನ್ನು ನಾವು ಕೇಳಿರ್ಬೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಮೋಚನಕಾಂಡ 36ನೇ ಅಧ್ಯಾಯವನ್ನು ಮುಂದುವರಿಸೋಣ. ಈ ರೀತಿಯಾಗಿ ಒಬ್ಬೊಬ್ಬರು ಕಾಣಿಕೆಗಳನ್ನು ತಂದು ಕೊಟ್ಟಾಗ ಏನಾಯಿತು? ಒಂದು ವಿಚಿತ್ರ ಘಟನೆ ಆಯಿತು ಅಥವಾ ಅಂತಿಮ ಕಾರ್ಯವಾಯಿತು. ಅದನ್ನು ನಿಮ್ಮ ಮುಂದೆ ಇಡ ಬಯಸ್ತೇನೆ. 13ನೇ ವಚನ, ವಿಮೋಚನಕಾಂಡ 36ನೇ ಅಧ್ಯಾಯ, ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 36 ವರ್ಸ್ 13. ಹೀಗೆ ಒಂದೇ ಗೂಡಾರ ಆಯಿತು. 13ನೇ ವಚನದ ಕೊನೆ ಭಾಗ. ಯಾರ್ಯಾರು ಬೇರೆ ಬೇರೆ ಜನರು ಬೇರೆ ಬೇರೆ ವಸ್ತುಗಳು, ಚಿನ್ನ ತಂದರು, ಬೆಳ್ಳಿ ತಂದರು, ಯಾಕೆ ಜಾಲಿ ಮರ ಕೂಡ ತಂದರು. ಇವೆಲ್ಲ ಒಂದೊಂದನ್ನು ದೇವಾಲಯಕ್ಕೋಸ್ಕರವಾಗಿ ತರುತ್ತಾ ಇದ್ದಾಗ ತಂದ ಮೇಲೆ ಕಡೆಗೇನಾಯಿತು? ಹೀಗೆ ಒಂದೇ ಗೂಡಾರ ಆಯಿತು. ಬೇರೆ 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 ಜನರು, ಸ್ತ್ರೀ ಪುರುಷರು ದೇವರಿಗಾಗಿ ಕಾಣಿಕೆಯಾಗಿ ದೇವದರ್ಶನ ಗೂಡಾರಕ್ಕಾಗಿ ಕಟ್ಟಲಿಕ್ಕೆ ಯತ್ನಿಸಿದಾಗ ಕಡೆಗೆ ಆದಂಥ ಘಟನೆ ಒಂದೇ ಗುಡಾರ ಆಯಿತು. ಇದೇ ಉದ್ದೇಶ. ದಿಸ್ ಈಸ್ ದ ಫೋಕಸ್, ದಿಸ್ ಈಸ್ ದಿ ಅಲ್ಟಿಮೇಟ್ ಒನ್ ಚರ್ಚ್, ಒನ್ ಬಾಡಿ ಅಂತ ಹೇಳ್ಬಿಟ್ಟು. ಹಳೆ ಒಡಂಬಡಿಕೆಯಲ್ಲಿ ಇರುವಂಥ ಈ ಚಿತ್ರ ಭಾಳ ಸುಂದರವಾದಂಥ ಚಿತ್ರ. ಯಾಕಂತ ಹೇಳಿದ್ರೆ ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 11ನೇ ವಚನದಲ್ಲಿ ಕೂಡ ಇದೇ ಚಿತ್ರವನ್ನು ನಾವು ನೋಡಿಕೊಳ್ತೇವೆ. ಒಂದೇ ಗೂಡಾರ ಇತ್ತು. ಆದರೆ ಪೇತ್ರನ ಕನಸಿನಲ್ಲಿ ನಾವು ನೋಡುವಾಗ ಒಂದೇ ಒಂದು ಜಾಳಿಗೆ ಎಂಬಂಥದ್ದು ಒಂದೇ ಇತ್ತು. ಅದರಲ್ಲಿ ಬೇರೆ ಬೇರೆ ಪ್ರಾಣಿಗಳಿದ್ದು, ಅಂದರೆ ಈ ಪ್ರಾಣಿಗಳಲ್ಲಿ ಒಂದೊಂದು ಪ್ರತ್ಯೇಕಿಸಿ ಅದರ ಜಾತಿಗೆ ಅನುಸಾರವಾಗಿ ತಗೊಂಡ್ರೆ, ಈಗ ಉದಾಹರಣೆಗೆ ಅದು ಒಂದು ಸಭೆಯ ಒಂದು ಚಿತ್ರವಾಗಿತ್ತು. The vision that Apostle Peter got was a picture of the church. ಸಭೆಯ ಚಿತ್ರ, the revelation of church. ಸಭೆಯ ಒಂದು ಪ್ರಕಟಣೆಯಾಗಿತ್ತು. ಅದರಲ್ಲಿ ನಾನಾ ವಿಧವಾದಂಥ ಪ್ರಾಣಿಗಳು ಇರುವಂಥದ್ದು. ಅದರಲ್ಲಿಯೂ ಪೇತ್ರನಿಗೆ ಇಷ್ಟವಿಲ್ಲದಂಥವುಗಳು ಇದ್ದು. ಯಾಕಂತ ಹೇಳಿದ್ರೆ ಆ ದರ್ಶನವನ್ನು ದೇವರು ತೋರಿಸ್ಬಿಟ್ಟು, ಪೇತ್ರನೇ ಅರೈಸ್, ಗೆಟ್ ಅಪ್, ಕಿಲ್ ಆ್ಯಂಡ್ ಈಟ್, ಎದ್ದು ತಿಂದು ಕೊಂದು ತಿನ್ನು ಅಂತ. ಆವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ, ಹೊಲೆಯಾದದ್ದು ನಾನು ತಿನ್ನೋದಿಲ್ಲ. ಐ ಡೋಂಟ್ ಲೈಕ್ ಟು ಈಟ್ ದಟ್ ವಿಚ್ ಐ ಡೋಂಟ್ ಲೈಕ್. ನನಗೆ ಇಷ್ಟವಿಲ್ಲದಂಥದ್ದು ನಾನು ತಿನ್ನಲಿಕ್ಕಾಗಲ್ಲ, ಹೊಲೆಯಾದದ್ದು ಅಂತ ಹೇಳಿದಾಗ ಪರಲೋಕದಿಂದ ಒಂದು ಸ್ವರವು ಬಂತು, ಅವನಿಗೆ ರಿಪ್ಲೈ ಕೊಡ್ತು. ಅದೇನಂತ ಹೇಳಿದ್ರೆ, ವಾಟ್ ಗಾಡ್ ಹಸ್ ಮೇಡ್ ಹೋಲಿ ಡೋಂಟ್ ಕಾಲ್ ಅನ್ಹೋಲಿ. ದೇವರು ಪವಿತ್ರಪಡಿಸಿದ್ದನ್ನು ಅಪವಿತ್ರ ಅಂತ ಕರಿಬೇಡ, ಸಭೆಯನ್ನು ಅಪವಿತ್ರ ಅಂತ ಕರಿಬೇಡ. ಯಹೂದನಾದಂಥ ಪೇತ್ರನಿಗೆ ಅದು ಒಂದು ಶಾಕಿಂಗ್ ನ್ಯೂಸ್ ಆಗಿರ್ಬೋದು, ಅದು ಒಂದು ಹೊಸದಾದಂಥ ಸಂಗತಿ ಆಗಿರ್ಬೋದು. ಆದರೆ ದೇವರು ಅವನೊಂದಿಗೆ ವ್ಯವಹರಿಸ್ತಾ ಇದ್ದನು. ಗಾಡ್ ವಾಸ್ ಡೀಲಿಂಗ್ ವಿತ್ ದ ಪ್ರಿಜುಡಿಸ್ ಆಫ್ ಪೀಟರ್. ಪೇತ್ರನ ಮುಂದಾಗಿ ತಿಳ್ಕೊಂಡಂಥ ತಪ್ಪಭಿಪ್ರಾಯಗಳನ್ನು ದೇವರು ಕೆಡುತ್ತಾ ಇದ್ದನು ದರ್ಶನಗಳನ್ನು ಕೊಟ್ಟು. ದೇವರು ಕೂಡ ಭಾಳ ಸಾಫ್ಟಾಗಿ, ಭಾಳ ಮೃದುವಾಗಿ, ಕ್ರಮಬದ್ಧವಾಗಿ, ನಿಧಾನವಾಗಿ, ಒಂದು ಕ್ರಿಯೇಟಿವ್ ಆಗಿ, ಸೃಜನಾತ್ಮಕವಾಗಿ ಒಂದು ದರ್ಶನ ಕೊಟ್ಟು ಸಭೆಯ ವಿಷಯದಲ್ಲಿ ಪೇತ್ರನ ಹತ್ರ ಮಾತಾಡ್ತಾ ಇದ್ದನು. ಇದೇ ಸಂಗತಿಯನ್ನು ನಾವು ಆದಿಕಾಂಡ 7ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡ್ತೇವೆ. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 7 and verse 16. ಅಲ್ಲಿ ಕೂಡ ನೋಹನು ಮತ್ತು ತನ್ನ ಆ ನಾವೆ, ಇಟ್ ವಾಸ್ ಎ ಪಿಕ್ಚರ್ ಆಫ್ ದ ಚರ್ಚ್. ಯಾವ ರೀತಿಯಾಗಿ ವಿಮೋಚನಕಾಂಡ 36 ದೇವದರ್ಶನ ಗೂಡಾರ ಒಂದು ಸಭೆಯ ಚಿತ್ರವಾಗಿತ್ತು, ಯಾವ ರೀತಿಯಾಗಿ ಪೇತ್ರನಿಗೆ ಕಂಡಂಥ ಆ ಕನಸು, ನಾನಾ ವಿಧವಾದಂಥ ಪ್ರಾಣಿಗಳು, ದೊಡ್ಡ ಒಂದು ಜಾಳಿಗೆ ಎಂಬಂಥ ಒಂದು ಗುಡಾರದಂತೆ ಇರತಕ್ಕಂಥ ಅದರಲ್ಲಿ ಕಾಣಿಸ್ಕೊಂಡಂಥ, ದಟ್ ವಾಸ್ ದ ಪಿಕ್ಚರ್ ಆಫ್ ದ ಚರ್ಚ್. ಸಭೆಯ ಒಂದು ಚಿತ್ರವಾಗಿತ್ತು. ಇಲ್ಲಿ ಕೂಡ ನೋಹನ ನಾವೇ ಒಂದು ಸಭೆಯ ಚಿತ್ರವಾಗಿತ್ತು. ಅದರಲ್ಲಿ ಮನುಷ್ಯರು ಇದ್ದರು, ಪ್ರಾಣಿಗಳು ಕೂಡ ಇದ್ದವು. ಅವೆಲ್ಲಕ್ಕೂ ಇರುವಂಥ ಒಂದು ಸಾಮಾನ್ಯ ಹುದುವಾದಂಥ ಒಂದು ಸಂಗತಿ ಏನಂದರೆ ಒಬೀಡಿಯನ್ಸ್, ವಿಧೇಯತೆ. ನೋಹನಿಗೆ ವಿಧೇಯರಾಗಿತ್ತು. ಹೆಂಡತಿ
ನೋಹನಿಗೆ ವಿಧೇಯಳಾಗಿ ನಾವೇ ಒಳಗೆ ಬಂತು. ನೋಹನ 3 ಪುತ್ರರು ನೋಹನಿಗೆ ವಿಧೇಯರಾಗಿ ನಾವೇ ಒಳಗೆ ಬಂದರು. ಸೊಸೆಯರು ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂತೇಳಿದ್ರೆ ಭಾಳ ಹತ್ತಿರ ಸಂಬಂಧ ಅಲ್ಲ, ಆದರೂ ಕೂಡ ಸೊಸೆಯರು ಅವರು ವಿಧೇಯರಾಗಿ ನೋಹನಿಗೆ ನಾವೇ ಒಳಗೆ ಬಂದರು, ಸಭೆ ಒಳಗೆ ಬಂದರು. ಸಭೆಗೆ ಸಂಕೇತ ಸಾಮಾನ್ಯವಾಗಿ ಆ ನಾವೇನು ಕ್ರಿಸ್ತನಿಗೆ ಸಂಕೇತ ಎಂಬುದಾಗಿ ಹೇಳುವುದನ್ನು ನಾವು ಕೇಳಿದ್ದೇವೆ, ಅದು ನಿಜ. ಆದರೆ ಕ್ರಿಸ್ತನಿಗೆ 2 ಭಾಗ ಇತ್ತು, ಶಿರಸ್ಸು ಆಗಿತ್ತು, ದೇಹವಾಗಿತ್ತು. ಕ್ರಿಸ್ತನ ಶಿರಸ್ಸು, ಕ್ರಿಸ್ತನ ದೇಹ ಸಭೆ. ಹಾಗಾದರೆ ಸಭೆಗೂ ಕೂಡ ಆ ನಾವೇ, ಆ ಆರ್ಕ್ ಈಸ್ ಆಲ್ಸೋ ಎ ಪಿಕ್ಚರ್ ಆಫ್ ದ ಚರ್ಚ್ ಆಫ್ ಜೀಸಸ್ ಕ್ರೈಸ್ಟ್. ಆದ ಕಾರಣ ಆ ನಾವೆಯಲ್ಲಿ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೂಡ ಇದ್ದರು. ಕೆಲವು ಸಭೆಗಳು ಪ್ರಾಣಿಗಳ ಒಂದು ಸಭೆಯಾಗಿ ಇರ್ಬೋದು, ಆದರೂ ಕೂಡ ಅವುಗಳನ್ನು ದೇವರು ಪ್ರೀತಿಸ್ತಾರೆ. ಯಾಕಂದರೆ ಪ್ರಾಣಿಗಳು ಕೂಡ ವಿಧೇಯರಾಗಿ ನಾವೇ ಒಳಗೆ ಬಂದು. ಹುಲಿ ಭಾಳ ರೌದ್ರ ಸ್ವಭಾವ, ಆದರೂ ಕೂಡ ವಿಧೇಯನಾಗಿ ನೋಹನಿಗೆ ವಿಧೇಯನಾಗಿ ನಾವೇ ಒಳಗೆ ಬಂತು. ಸರ್ಪ ಭಾಳ ಕುಯುಕ್ತಿ, ಆದರೂ ನೋಹನಿಗೆ ವಿಧೇಯರಾಗಿ ಒಳಗೆ ಬಂದರು. ನರಿ ಫಾಕ್ಸ್ ಭಾಳ ಟ್ರಿಕ್ಕಿ, ಭಾಳ ಕುತಂತ್ರ, ಆದರೂ ಕೂಡ ನೋಹನಿಗೆ ವಿಧೇಯರಾಗಿ ಒಳಗೆ ಬಂದು. ಈ ರೀತಿಯಾಗಿ ಒಂದು ಸಭೆಯ ಚಿತ್ರವನ್ನು ವಿಮೋಚನ ಕಾಂಡ 36ರಲ್ಲಿ ಕೂಡ ಹೀಗೆ ಒಂದೇ ಗುಡಾರವಾಯಿತು. ಬೇರೆ ಬೇರೆ ಜನರು, ಅಲ್ಲಿ ಮೋಶೆ, ಇಲ್ಲಿ ಆರೋನ, ಇಲ್ಲಿ ಆರೋನ್ನ ಮಕ್ಕಳು ನಾದಾಬ್, ಅಬಿಹು, ಬೇರೆ ಬೇರೆಯವರು ಪವಿತ್ರಾತ್ಮ ಭರಿತರಾಗಿದ್ದಂಥ ವ್ಯಕ್ತಿಗಳು, ದೇವರ ನೆರಳು ಎಂಬಂಥ ಹೆಸರನ್ನು ಹೊಂದಿದ ವ್ಯಕ್ತಿ, ಎಲ್ಲರೂ ಸೇರಿ ಕಡೆಗೆ ಏನಾಯಿತು, ಒಂದೇ ಗುಡಾರ ಅಂತ ಹೇಳ್ಬಿಟ್ಟು. ಒಂದಾಗಿ ಎಂಬಂಥ ಪದ ಆಗಾಗ 36ನೇ ಅಧ್ಯಾಯದಲ್ಲಿ ಬರ್ತದೆ. 16ನೇ ವಚನ ಒಂದಾಗಿ, 17ನೇ ವಚನ ಒಂದಾಗಿ. ಆ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಐಕ್ಯತೆ, ಇದೇ ಸಭೆ. ಯೂನಿಟಿ ಇನ್ ಡೈವರ್ಸಿಟಿ, ಬೇರೆ ಬೇರೆ ನೋಡ್ರಿ, ಒಂದೇ ದೇಹ, ಆದರೆ ಕಿವಿ, ಕಣ್ಣು, ಬೆರಳು, ಕಾಲು, ಈ ರೀತಿಯಾಗಿ ಕೆಲವು ಹೊರಗಿನ ಅಂಗಗಳು, ಒಳಗಿನ ಅಂಗಗಳು, ಇವೆಲ್ಲವೂ ಕೂಡ ಒಂದೇ ದೇಹದಂತಾಗಿ ದೇವರು ಮಾಡುವಂಥ ಮಿಸ್ಟ್ರಿ. ಇದು ಪ್ರಕಟಣೆಯಿಲ್ಲದೆ ಅರ್ಥವಾಗಲಾಗದಂಥ ಒಂದು ಸಂಗತಿ. ಇನ್ನೊಂದು ಪದ 36ನೇ ಅಧ್ಯಾಯದಲ್ಲಿ ಭಾಳ ಸಾರಿ ರಿಪೀಟ್ ಆಗ್ತದೆ. ಏನಿರ್ಬೋದು ಹೇಳ್ರಿ, ಯಾವ ವರ್ಡ್ ಇರ್ಬೋದು? 17 ಸಾರಿ ರಿಪೀಟ್ ಆಗ್ತದೆ ಈ ಚಿಕ್ಕ ಅಧ್ಯಾಯದಲ್ಲಿ. ಅದು ಯಾವುದಂದರೆ ಚೌಕಟ್ಟು. 20ನೇ ವಚನ ಚೌಕಟ್ಟು, 21ನೇ ವಚನ ಚೌಕಟ್ಟು, 22ನೇ ವಚನ ಚೌಕಟ್ಟು, 23ನೇ ವಚನ ಚೌಕಟ್ಟು, 24ನೇ ವಚನ ಚೌಕಟ್ಟು, 25ನೇ ವಚನ ಚೌಕಟ್ಟು. ಈ ರೀತಿಯಾಗಿ ಸ್ಕ್ವಯರ್ ಎಂಬಂಥ ಪದ 30ನೇ ವಚನ, 31ನೇ ವಚನ, 32ನೇ ವಚನ, 33ನೇ ವಚನ, 17 ಸಾರಿ ಈ ಪದ ಬರ್ತದೆ. ಅದರಿಂದ ನಾವು ಕಲಿಯುವಂಥ ಸಂಗತಿ ಏನಂದರೆ, ಪ್ರಕಟಣೆ 21:16 ಪರಲೋಕದಲ್ಲಿ ಕೂಡ ದೇವರ ಸಭೆ ಚೌಕಟ್ಟಾದದ್ದು. ಇಟ್ಸ್ ಎ ಸ್ಕ್ವಯರ್. ಪ್ರಕಟಣೆ 21:16ರಲ್ಲಿ ಆ ಮಾತು ಹೇಳಲಾಗಿದೆ. ಅದರ ಒಂದು ಅರ್ಥ ಈ ರೀತಿಯಾಗಿದೆ, ಅದೇನಂತ ಹೇಳಿದರೆ, ಒಳಗೆ ಹೇಗೋ ಹಾಗೆ ಹೊರಗೆ ಅಂಥ ಒಂದು ಅನುಭವ ನಮಗೂ ಅಗತ್ಯವಾದದ್ದು. ಅಂಥ ಒಂದು ಜೀವನ ಡಬಲ್ ಆ್ಯಕ್ಷನ್ ಜೀವನ ಅಲ್ಲ, ಸಿಂಗಲ್ ಆ್ಯಕ್ಷನ್ ಜೀವನವಾಗಿ ಒಂದಾಗಿ ಒಳಗೆ ಏನಾಗಿದೆಯೋ ಅದೇ ನಾವು ಹೊರಗೆ, ನಟನೆ ಇಲ್ಲದೆ, ಕಪಟ ಇಲ್ಲದೆ. ಯಾಕಂದರೆ ಯೇಸು ಕರ್ತನು ಫರಿಸಾಯರನ್ನು ಉದ್ದೇಶಿಸಿ ಮಾತನಾಡುವಾಗ ಮತ್ತಾಯ 23ರಲ್ಲಿ ಕಪಟಿಗಳೇ ಅಂತ ಹೇಳ್ಬಿಟ್ಟು 7-8 ಸಾರಿ ಕಪಟಿಗಳಂತೇಳಿ ಮತ್ತಾಯ 23:33ರಲ್ಲಿ ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡ್ರಿ, ಕಪಟಿಗಳು ನರಕ ದಂಡನೆಗೆ ತಪ್ಪಿಸಿಕೊಳ್ಳಲಾರರು. ಆದ ಕಾರಣ ಪಾರದರ್ಶಕವಾದ ಜೀವನ, ಟ್ರಾನ್ಸ್ಪರೆಂಟ್ ಲೈಫ್ ಇದು ಆಹ್ವಾನಿಸ್ತದೆ. ದೇವರು 36ನೇ ಅಧ್ಯಾಯ ವಿಮೋಚನ ಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ಸಹಾಯ ಮಾಡಿದ್ದಕ್ಕೆ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 36. Then wrought Bezaleel and Aholiab, and every wise-hearted man in whom the Lord put wisdom and understanding to know how to work all manner of work for the service of the sanctuary, according to all that the Lord had commanded. And Moses called Bezaleel and Aholiab, and every wise-hearted man in whose heart the Lord had put wisdom, even every one whose heart stirred him up to come unto the work to do it. And they received of Moses all the offering which the children of Israel had brought for the work of the service of the sanctuary, to make it withal. And they brought yet unto him free offerings every morning. And all the wise men that wrought all the work of the sanctuary came every man from his work which they made. And they spake unto Moses, saying, The people bring much more than enough for the service of the work which the Lord commanded to make. And Moses gave commandment, and they caused it to be proclaimed throughout the camp, saying, Let neither man nor woman make any more work for the offering of the sanctuary. So the people were restrained from bringing. For the stuff they had was sufficient for all the work to make it, and too much. And every wise-hearted man among them that wrought the work of the tabernacle made 10 curtains of fine twined linen, and blue, and purple, and scarlet. With cherubims of cunning work made he them. The length of one curtain was 28 cubits, and the breadth of one curtain 4 cubits. The curtains were all of one size. And he coupled the 5 curtains one unto another, and the other 5 curtains he coupled one unto another. And he made loops of blue on the edge of one curtain from the selvedge in the coupling. Likewise he made in the uttermost side of another curtain in the coupling of the second. 50 loops made he in one curtain, and 50 loops made he in the edge of the curtain which was in the coupling of the second. The loops held one curtain to another. And he made 50 taches of gold, and coupled the curtains one unto another with the taches. So it became one tabernacle. And he made curtains of goat's hair for the tent over the tabernacle. 11 curtains he made them. The length of one curtain was 30 cubits, and 4 cubits was the breadth of one curtain. The 11 curtains were of one size. And he coupled 5 curtains by themselves, and 6 curtains by themselves. And he made 50 loops upon the uttermost edge of the curtain in the coupling, and 50 loops made he upon the edge of the curtain which coupleth the second. And he made 50 taches of brass to couple the tent together, that it might be one. And he made a covering for the tent of ram skins dyed red, and a covering of badger skins above that. And he made boards for the tabernacle of shittim wood, standing up. The length of a board was 10 cubits, and the breadth of a board 1 cubit and a half. One board had 2 tenons equally distant one from another. Thus did he make for all the boards of the tabernacle. And he made boards for the tabernacle, 20 boards for the south side southward, and 40 sockets of silver he made under the 20 boards, 2 sockets under one board for his 2 tenons, and 2 sockets under another board for his 2 tenons. And for the other side of the tabernacle, which is toward the north corner, he made 20 boards, and there 40 sockets of silver, 2 sockets under one board, and 2 sockets under another board. And for the sides of the tabernacle westward he made 6 boards. And 2 boards made he for the corners of the tabernacle in the 2 sides. And they were coupled beneath, and coupled together at the head thereof to one ring. Thus he did to both of them in both the corners. And there were 8 boards, and their sockets were 16 sockets of silver, under every board 2 sockets. And he made bars of shittim wood, 5 for the boards of the one side of the tabernacle, and 5 bars for the boards of the other side of the tabernacle, and 5 bars for the boards of the tabernacle for the sides westward. And he made the middle bar to shoot through the boards from the one end to the other. And he overlaid the boards with gold, and made their rings of gold to be places for the bars, and overlaid the bars with gold. And he made a veil of blue, and purple, and scarlet, and fine twined linen. With cherubims made he it of cunning work. And he made thereunto 4 pillars of shittim wood, and overlaid them with gold. Their hooks were of gold, and he cast for them 4 sockets of silver. And he made an hanging for the tabernacle door of blue, and purple, and scarlet, and fine twined linen of needlework. And the 5 pillars of it with their hooks, and he overlaid their chapiters and their fillets with gold, but their 5 sockets were of brass.